ನಮಸ್ಕಾರ ಸ್ನೇಹಿತರೆ, KCET 2025 ಅಪ್ಡೇಟ್ಗೆ ಸುಸ್ವಾಗತ. ಗಣೇಶ್ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್. ಓಕೆ, ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೀವೇನು ತಮ್ಮಲ್ಲಿ ನೋಡ್ಕೊಂಡು ಬಂದಿದ್ರೆ ಯಾರೆಲ್ಲ ಹೂ ಸೆಕ್ಯೂರ್ಡ್ ಅಬೋವ್ 50K ರ್ಯಾಂಕ್ ಇನ್ KCET ಸೀಟ್ ಸಿಗುತ್ತಾ ಅಂತಂದು. ಓಕೆ, ಹೌದು, ಖಂಡಿತವಾಗ್ಲೂ ಕೂಡ ನಿಮ್ಗೆ ಸೀಟ್ ಸಿಗುತ್ತೆ. ಯಾಕಂದರೆ ಸೀಟ್ ಸಿಕ್ಕರೂ ಕೂಡ ಯಾವ ರೀತಿ ಕಾಲೇಜ್ ಸಿಗುತ್ತೆ ಅಂತಂದು ಎಲ್ಲರೂ ಕೂಡ ಕನ್ಫ್ಯೂಷನ್ ಇರ್ತದೆ ಆ್ಯಂಡ್ ಒಂದು ಕ್ಯೂರಿಯಾಸಿಟಿನೇ ಇರ್ತದೆ. ಯಾಕಂದರೆ ನೀವು ಮುಂದೆ ಬರುವಂತಹ 4 ವರ್ಷಗಳ ಕಾಲ ಅಲ್ಲೇ ಕಲಿತೀರ. ಸೊ ಹಂಗಾಗಿ 4 ವರ್ಷ ಇದೇನಿದೆ ಅಂತಂದರೆ ನಿಮ್ಮ ಒಂದು ಲೈಫ್ ಡಿಸೈಡ್ ಮಾಡುವಂಥದ್ದು. ಸೊ ಹಂಗಾಗಿ ನೀವು ಯದ್ವಾತದ್ದು ಹೆಂಗೋ ಒಂದು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀನಿ, ನಂಗೆ ಯಾವುದಾದ್ರೂ ಸೀಟ್ ಸಿಕ್ಕರೆ ಹೋಗ್ತೀನಿ ಅಂತಂತಂದರೆ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಈವನ್ ಎಷ್ಟೊಂದು ದೂರ ಇರೋ ರ್ಯಾಂಕ್ ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ ಒಳ್ಳೆ ರೀತಿಯಾಗಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಏನು ಮಾಡ್ತಾರೆ, ಚೆನ್ನಾಗಿರೋ ಕಾಲೇಜ್ ತಗೊತಾರೆ. ಹಾಗಿರುವಾಗ ನೀವು ಚೆನ್ನಾಗಿರೋ ರ್ಯಾಂಕ್ ಇಟ್ಕೊಂಡು ಏನಕ್ಕೆ ಆ ರೀತಿ ಮಾಡ್ತೀರಾ ಅಂತಂದರೆ, ಚೆನ್ನಾಗಿರೋ ರ್ಯಾಂಕ್ ಇರುತ್ತೆ ಬಟ್ ಯಾವುದೋ ಒಂದು ಕಾಲೇಜ್ ತೊಗೊಂಡ್ಬಿಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾರಿಗೆಲ್ಲ ರ್ಯಾಂಕ್ ದೂರ ಬಂದೈತೆ ಅವ್ರಿಗೇನು ಕೂಡ ಹೇಳ್ತೀನಿ, ಆ್ಯಂಡ್ ಯಾರಿಗೆಲ್ಲ ಚೆನ್ನಾಗಿ ಬಂದೈತೆ ನೀವು ಕೂಡ ಚೆನ್ನಾಗಿರೋ ಕಾಲೇಜ್ ಹೋಗ್ತೀರಾ. ಸೊ ಸರಿ, ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೋಸ್ಕರ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ನಿಮಗೆ ಈಗ ಏನಪ್ಪ ಅಂತಂದರೆ ಹೇಳ್ಬೇಕಂತಂದರೆ ನೀವು ರ್ಯಾಂಕ್ ಬಂದಿರೋದು ಯಾವ ಕೋರ್ಸ್ ಮೇಲೆ ಬಂದಿದ್ದಾರೆ, ಕೋರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಕೋರ್ಸ್ ಒಟ್ಟಿಗೆ ತೊಗೊಂಡ್ಬಿಟ್ಟು ಹೇಳೋದು ಅಂತಂದರೆ ಆಗಲ್ಲ. ಲೈಕ್ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ. ಲೈಕ್ ಎಕ್ಸಾಂಪಲ್ ನಿಮಗೆ, ಓಕೆ, ಇಂಜಿನಿಯರಿಂಗೇ ತೊಗೊಂಬಿಡೋಣ. ಇಂಜಿನಿಯರಿಂಗಲ್ಲಿ ಮತ್ತು ಸಬ್ ಬ್ರಾಂಚಸ್, ನೀವು ಸಪ್ರೇಟಾಗಿ ಬ್ರಾಂಚಸ್ ಭಾಳ ಬರ್ತಾವಲ್ವ. ಸೊ ನೀವು ಯಾವ್ದು ಮಾಡ್ಬೇಕು ಅನ್ಕೊಂಡಿರ್ತೀರ. ಲೈಕ್ ಒಂದು ಯಾವುದೋ ಒಂದು CS ಅಂತ ಅನ್ಕೊಂಡಿದ್ದೀರ. ಓಕೆ, ಒಂದು ಎಕ್ಸಾಂಪಲ್ ತೊಗೊತೀವಿ ನಾವು, ಅಂದರೆ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ರ. ಸೊ ಹಂಗಾದರೆ ನೀವು ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದೀರ ಅಂತಂದರೆ ನಿಮ್ಗೆ ರ್ಯಾಂಕ್ ಎಷ್ಟು ಚೆನ್ನಾಗಿರಬೇಕು. ಯಾರೆಲ್ಲ 50,000ಕ್ಕಿಂತ ಕೆಳಗಡೆ ಬಂದೈತೆ ನಿಮಗೆ ಮಾತ್ರ ಚೆನ್ನಾಗಿರೋ ಕಾಲೇಜ್ ಸಿಗ್ತವೆ, ನಾ ಬರ್ಕೊಡ್ತೀನಿ. ಓಕೆ, 50,000ಕ್ಕಿಂತ ಯಾರಿಗೆಲ್ಲ ರ್ಯಾಂಕ್ ಚೆನ್ನಾಗಿ ಬಂದೈತೆ ಅಂದರೆ ನೀವೇನು ಮಾಡಬೇಕು, ಚೆನ್ನಾಗಿರೋ ಕಾಲೇಜಸ್ನೇ ಆ್ಯಡ್ ಮಾಡಬೇಕು. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಏನಪ್ಪ ಅಂತಂದರೆ ಇಷ್ಟೇ ಲಿಮಿಟ್ ಅಂತ ಯಾವೊಂದು ಕಾಲೇಜಸ್ಸು ಯಾವೊಂದು ಆಪ್ಷನ್ ಎಂಟ್ರಿಲಿ ಇರಲ್ಲ, ಲಿಮಿಟ್ ಇರಲ್ಲ. ನೀವು 10 ಮಾಡಬೇಕು, 20 ಮಾಡಬೇಕು, ಏನಿಲ್ಲ. ನೀವು ಚೆನ್ನಾಗಿರೋ ಕಾಲೇಜ್ 50 ಹಾಕ್ತೀರಾ, 50 ಹಾಕ್ರಿ, 100 ಹಾಕ್ತೀರಾ, ಹಾಕಿರಿ. ಓಕೆ, ವರಿಬೇಡ. ನೀವು ಅಂದರೆ ಟಾಪು 50K ಬಂದವ್ರು ರ್ಯಾಂಕು, ನೀವು ಲಿಮಿಟ್ ಅಂತ ಸ್ವಲ್ಪ ಕಾಲೇಜ್ ಹಾಕಿರೋ ಕೂಡ ಸಿಗುತ್ತೆ, ಬಟ್ ಲಿಮಿಟ್ ಮೇಲೆ ಹಾಕಕ್ಕೆ ಹೋಗ್ಬಿಡಿ. ಬಟ್ ಚೆನ್ನಾಗಿರೋ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಿ, ಯಾರಿಗೆಲ್ಲ 50K ಬಂದವ್ರಿಗೆ, ಒಳಗಡೆ ಬಂದವ್ರಿಗೆ. ಓಕೆ, ಈಗ ಲೈಕ್ 50,000ರಿಂದ 1,00,000 ಬಂದವ್ರಿಗೆ ರ್ಯಾಂಕ್ ಯಾವ ರೀತಿಯಾಗಿ ನಾವು ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತ ಅಂದಾಜು ಬರ್ತದೆ ನಿಮಗೆ. ನೀವು ಕಾಲೇಜು ಲೆಕ್ಕ ಕೆಡೋಕೊಬ್ರಿ ಇಷ್ಟೇ ಆ್ಯಡ್ ಮಾಡಬೇಕು ಇಷ್ಟೇ ಅಂತ ಏನೂ ಇಲ್ಲ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ಸೊ ಹಂಗಾದರೆ ಎಕ್ಸಾಂಪಲ್ ಈಗ 50,000ರಿಂದ 1,00,000 ಬಂದರೆ ಮಿನಿಮಮ್ ಒಂದು 100 to 150 ಕೂಡ ಕಾಲೇಜಸ್ನ ಆ್ಯಡ್ ಮಾಡಿದರೆ ನಿಮಗೆ ಅವು ಹೆಂಗೆ ಬೇಕು ಹಂಗೆ ಮಾಡೋದಲ್ಲ, ಅವು ಎಲ್ಲನೂ ಕೂಡ ಕಾಲೇಜ್ ಚೆನ್ನಾಗಿರುವಂಥದ್ದೇ ಮಾಡಿ. ಯಾಕಂದರೆ ಅಷ್ಟೊಳಗೆ ಸಿಗ್ತದೆ ನಿಮಗೆ, ಸರಿನಾ? ನೆಕ್ಸ್ಟ್ ಹಾಗೆ ಎಕ್ಸಾಂಪಲ್ ಅಂತಂದರೆ ಚೆನ್ನಾಗಿರೋ ಕಾಲೇಜ್ ಸಿಗ್ತದ. ಸೊ ಹಂಗಾಗಿ 1,00,000ದಿಂದ 1,50,000 2 ಲಕ್ಷವರೆಗೂ ಕೂಡ ಬಂದವ್ರಿಗೆ ನೀವು ಅಬೌಟ್ 200 ಕಾಲೇಜಸ್ನ ಆ್ಯಡ್ ಮಾಡಲೇಬೇಕು. ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಹುಡುಗರಿಗೆ ಸ್ವಲ್ಪ ರ್ಯಾಂಕ್ ದೂರ ಹೋದಂಗೆಲ್ಲ ಕಾಲೇಜಸ್ ಸಿಗ್ತವೆ, ಬಟ್ ಏನಾಗುತ್ತೆ ಅಂತಂದರೆ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಹೋಗಲ್ಲ. ಸೊ ಯಾಕಂತಂದರೆ ಹುಡುಗರು ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡೋರು ಯಾವ ರೀತಿ ಮಾಡ್ತಾರೆ, ಚೆನ್ನಾಗಿರೋ ಕಾಲೇಜ್ನೇ ಫಸ್ಟ್ ಕೊಡ್ಕೊಂತ ಹೋಗ್ತಾರೆ. ಸೊ ಕಾಲೇಜು ಕೂಡ ಪ್ರಿಯಾರಿಟಿ ಯಾವ ರೀತಿ ಕೊಟ್ಟಿರ್ತಾರೆ ಅದೇ ರೀತಿಗೆ ಸೀಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಚೆನ್ನಾಗಿರೋ, ಫಾರ್ ಎಕ್ಸಾಂಪಲ್ 2 ಲಕ್ಷ ರ್ಯಾಂಕ್ ಬಂದಿರ, ನೀವು 2 ಲಕ್ಷ ರ್ಯಾಂಕ್ ಇಡೋದು ಕೂಡ ನಿಮಗೆ ಚೆನ್ನಾಗಿರೋ ಕಾಲೇಜ್ ಬೇಕಂತಂದರೆ ಯಾವ ರೀತಿ ಹೇಳಿ. ಸೊ ಸಿಗ್ದಿರಲ್ಲ. ಸೊ ಒಂದು ಚಾನ್ಸ್ ಸಿಕ್ಕರೂ ಕೂಡ ಲಕ್ಕಿ ಮೇಲೆ ಸಿಗ್ತಾ ಇರ್ತದೆ. ಓಕೆ, ಸೊ ಹಂಗಾಗಿ ಯಾವುದು ಕೂಡ ಮಿಸ್ ಮಾಡ್ಕೊಂಡು ಹೋಗ್ಬಿಡ್ರಿ. ಲಕ್ಕಿ ಮ್ಯಾಗಾದರೂ ಸಿಗಲಿ, ಯಾವ ರೀತಿ ಆದರೂ ಸಿಗಲಿ, ನಿಮಗೆ ಅನಿಸುತ್ತೆ ಫಾರ್ ಎಕ್ಸಾಂಪಲ್ 2 ಲಕ್ಷ ರ್ಯಾಂಕ್ ಇಟ್ಕೊಂಡು ನನಗೇನು ಚೆನ್ನಾಗಿರೋ ಕಾಲೇಜ್ ಸಿಗಲ್ಲ, ನಾನು ಏನಕ್ಕಪ್ಪ ಸುಮ್ಮನೆ ಟಾಪ್ ಕಾಲೇಜ್ನ ಫಸ್ಟ್ ಕೊಡ್ಬೇಕಂತಂದು. ಓಕೆ, ಸೊ ಇದನ್ನೇ ತಪ್ಪು ಎಷ್ಟೋ ಹುಡುಗರು ಮಾಡ್ತಾರೆ. ನಿಮ್ಗೆ 2 ಲಕ್ಷ ಮೇಲೆ ಎಷ್ಟೊಂದು ರ್ಯಾಂಕ್ ಬಂದಿದ್ದರೂ ಸಹಿತ ನಿಮಗೆ ನಾನು ಹೇಳ್ತೀನಿ ನೋಡಿ, ಟಾಪ್ ಕಾಲೇಜ್ನೇ ಫಸ್ಟ್ ಕೊಡ್ಬೇಕು ನೀವು. ಯಾಕಂತಂದರೆ ಅಪ್ಪಿತಪ್ಪು ಯಾರೂ ಕೊಟ್ಟೇ ಇಲ್ಲಪ್ಪ, ಏನು ಮಾಡ್ತಾರೆ ಅವಾಗ ನಿಮಗೆ ಸಿಕ್ಬಿಡ್ತದಲ್ವ. ಅದು ಟಾಪ್ 2ನೇ ಸಿಗಲಿ, 2ನೇ ಸಿಗುತ್ತಲ್ವ, 2ನೇ ಸಿಗಲಿಕ್ಕೆ 3ನೇ ಸಿಗುತ್ತಲ್ವ ಅಂದರೆ ಟಾಪ್ ಪ್ರಿಯಾರಿಟಿ ಮಾತ್ರ ನಿಮಗೆ ಟಾಪ್ ಕಾಲೇಜಸ್ನೇ ಮೇಲ್ಗೆ ಕೊಡ್ಕೊಂತ ಹೋಗ್ರಿ. ಒಳಕ್ಕೆ ಮೇಲೆ ಸಿಕ್ಬಿಡ್ತಾವೆ. ಓಕೆ, ಅಂದರೆ ಇಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ನೀವು ಎಷ್ಟೇ ರ್ಯಾಂಕ್ ದೂರ ಇರಿ, ಪ್ರಿಯಾರಿಟಿ ಆರ್ಡರ್ ಕಟ್ಕೊಂತ ಚೆನ್ನಾಗಿ ಕೊಡ್ಕೊಂತ ಹೋಗ್ರಿ. ನಿಮಗೆ ಟಾಪ್ ಕಾಲೇಜ್ ಸಿಗದೆ ಹೋದ್ರೂ ಕೂಡ ಒಂದು ಅಟ್ಲೀಸ್ಟ್ 2 ಲಕ್ಷ ಈ ರೀತಿ ರ್ಯಾಂಕ್ ಬಂದವ್ರಿಗೆ ಒಂದು ರೇಂಜ್ಗೆ ಅದ್ರ ಇರೋ ಸಿಗ್ತದೆ. ಅಂದರೆ ನಾನು ಇಲ್ಲಿ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ನೀವು ರ್ಯಾಂಕ್ ಇಷ್ಟೇ ದೂರ ಇರ್ರಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಮಾತ್ರ ನಿಮಗೆ ಸಿಗ್ತು. ಯಾಕಂದರೆ ಅಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ಸು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಓಕೆ, ಸರಿ, ಸದ್ಯಕ್ಕೆ ಈಗ ಒಂದು ಇಂಜಿನಿಯರ್ ಬಗ್ಗೆ ಒಂದು ಐಡಿಯಾ ಬಂತು. ಯಾಕಂದರೆ ಎಷ್ಟೇ ರ್ಯಾಂಕ್ ಬಂದರೂ ಕೂಡ ಸಿಗುತ್ತೆ ಅಂತ ನಿಮ್ಗೆ ಕ್ಲಾರಿಫಿಕೇಷನ್ ಸಿಕ್ತು. ಸೊ ನೆಕ್ಸ್ಟ್ ಈಗ ಸದ್ಯಕ್ಕೆ ಒಂದು ಈಗ BSc ನರ್ಸಿಂಗ್ ತೊಗೊಳ್ಳೋಣ. ಓಕೆ, ಇದ್ರ ಬಗ್ಗೆ ಅಂತ ಸಿಕ್ಕಾಪಟ್ಟೆ ಮಾತಾಡಲೇಬೇಕು. ಯಾಕಂತಂದರೆ BS ನರ್ಸಿಂಗಲ್ಲಿ ನಿಮಗೆ ಸಪ್ರೇಟಾಗಿ ಹಾಕ್ತಾವೆ ನಮಗೆ. ಲೈಕ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಕಾಲೇಜಿಗೆ ಸಿಗಬೇಕಂದ್ರೆ ಎಷ್ಟು ರ್ಯಾಂಕ್ ಬೇಕು ನಾನು ಹೇಳ್ತೀನಿ ನೋಡಿ. ಹೋದ ವರ್ಷದ ಡೇಟು ಒಂದು ಹೇಳ್ತೀನಿ, ನಿಮಗೆ 1 ಲಕ್ಷ ರ್ಯಾಂಕ್ ಬಂದರೂ ಕೂಡ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ, ವರಿಬೇಡ. ಲೈಕ್ 1.5 ಲಕ್ಷ ಬಂತಪ್ಪ, ಅವಾಗ ಏನು ಮಾಡಬೇಕು ನೋಡಿ. 1 ಲಕ್ಷ ಮೇಲೆ ಹಿಡಿದು 2 ಲಕ್ಷವರೆಗೂ ಕೂಡ ಇತ್ತಂತಂದರೆ ನಿಮಗೆ ಗೌರ್ಮೆಂಟ್ ಸೀಟೇ, ಬಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗ್ತದೆ. ಯಾಕಪ್ಪ ಆಗ್ತಿದೆ ಅಂತಂದರೆ, ಇವಾಗ ಕಳೆದ ಒಂದು 3 ವರ್ಷದಿಂದ ನೋಡ್ತಾ ಇದ್ವಿ. ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ GG GP ಮತ್ತು
ಪಿ ಪಿ ಅಂತ ಮಾಡ್ತಿದ್ದಾರೆ. ಅಂತಂದರೆ ನಿಮ್ಗೆ ಅರ್ಥ ಮಾಡಿಸ್ಕೋಬೇಕು. ಜಿ ಜಿ ಅಂತಂದರೆ ಗೌರ್ನಮೆಂಟ್ ಕಾಲೇಜು ಗೌರ್ನಮೆಂಟ್ ಸೀಟ್. ಓಕೆ, ಇದು 1 ಲಕ್ಷ ಒಳಗಡೆ ಬರೋರಿಗೆ ಸಿಗುತ್ತದೆ. ಅಂದರೆ ನೀವು ಗೌರ್ಮೆಂಟ್ ಕಾಲೇಜ್ ಮಾತ್ರ ಆ್ಯಡ್ ಮಾಡಬೇಕು ಪೋಸ್ಟ್ಗೆ. ಸೊ ಅದಾದ ನಂತರ 1 ಲಕ್ಷಕ್ಕಿಂತ ಮೇಲೆ 2 ಲಕ್ಷಕ್ಕಿಂತ ಒಳಗಡೆ ಇದ್ದವ್ರಿಗೆ ಗೌರ್ನಮೆಂಟ್ ಸೀಟೇ ಬಟ್ ಪ್ರೈವೇಟ್ ಕಾಲೇಜು ಈ ರೀತಿ ಸಿಗ್ತಾ ಹೋಗ್ತಿದ್ದವು. ಅಬೋ 2 ಲಕ್ಷ ಮೇಲೆ 2,20,000 30,000 ಮೇಲೆ ಈ ರೀತಿ ರ್ಯಾಂಕ್ ಇದ್ದವ್ರಿಗೆ ನಿಮ್ಗೆ ಏನಪ್ಪ ಆಗುತ್ತಂತಂದರೆ ಗೌರ್ನಮೆಂಟ್ ಸೀಟ್ ಸಿಗೋದು ಭಾಳ ಕಷ್ಟ ಪ್ರೈವೇಟ್ ಕಾಲೇಜಲ್ಲೂ ಕೂಡ. ಸೊ ಅವಾಗ ಏನಪ್ಪ ಆಗುತ್ತಂತಂದರೆ ಹಂಗೆ ಅಂದ್ಕೊಂಡು ನೀವೇನು ಅನ್ಕೋಬೋದು ಅಂತಂದರೆ ನೀವು ಮತ್ತು ಹೆಂಗಿದ್ರೆ ನಮಗೆ ಗೌರ್ಮೆಂಟ್ ಸೀಟ್ ಸಿಗಲ್ಲ ಬರ್ತಾರೆ ನೀವು ಅನ್ಕೋಬೋದು. ಹಂಗೆ ಅನ್ಕೊಳಕ್ಕೆ ಹೋಗ್ಬಿಡಿ, ಹಾಕಿ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಸಿಗದೇ ಇರ್ಬೋದು, ಸೆಕೆಂಡ್ ರೌಂಡ್ಗೆ ಅದು ಸಿಗ್ತಿರ್ತದ. ಅಂದರೆ 2,20,000 ಸಿಗ್ತದೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ನಮೆಂಟ್ ಸೀಟು. ಬಟ್ ಮುಂದೆ ಹೋಗ್ತಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ವರ್ಟ್ ಆಗ್ತವೆ. ಅಂತಂದರೆ ಪಿ ಪಿ ಅಂತ ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸೀಟ್ ಅಂತಂದು. ಸೊ ಹಂಗಾಗಿ ಇವು ನಿಮಗೆ ಆದರೂ ಕೂಡ ನೀವೇನು ಮಾಡಬೇಕು, ಫಸ್ಟ್ ಗೌರ್ಮೆಂಟ್ ಕಾಲೇಜೇ ಕೊಡಬೇಕು. ನೀವು 2,20,000 ಇರಲಿ 30,000 ರ್ಯಾಂಕ್ ಇರಲಿ. ಬಟ್ ಆದರೆ ನೀವು ಫಸ್ಟ್ ಪ್ರಯಾರಿಟಿ ಮಾತ್ರ ಏನು ಮಾಡಬೇಕು, ಫಸ್ಟ್ಗೆ ಕೊಡುವಂಥದ್ದು ನೀವು ಗೌರ್ಮೆಂಟ್ ಕಾಲೇಜೇ ಕೊಡಬೇಕು. ಸಿಗಲ್ಲ ಬಟ್ ಆದರೂ ಕೊಡಿ. ಓಕೆ, ಅದಾದ ತಕ್ಷಣ ಟಾಪ್ ಪ್ರೈವೇಟ್ ಕಾಲೇಜಸ್ ಕೊಡಿ. ಯಾಕಂದರೆ 500ಕ್ಕಿಂತ ಹೆಚ್ಚು ಕಾಲೇಜಸ್ಸು ನಮ್ಮ ಕರ್ನಾಟಕದಲ್ಲಿ BS ನರ್ಸಿಂಗ್ಸ್ ಇದ್ದಾವೆ. ಸೊ ಹಂಗಾಗಿ ಈ ರೀತಿ ಕೊಡಬೇಕಾಗ್ತದೆ. ನೀವು ನೋಡಿ ಎಷ್ಟೇ ರ್ಯಾಂಕ್ ಬಂದಿರಿ ನಿಮಗೂ ಕೂಡ ಸೀಟ್ ಸಿಗ್ತದೆ. ಬಟ್ ಹೇಳ್ತೀವಿ ನೋಡಿ ಎಲ್ಲನೂ ಕೂಡ ಸಿಗೋ ಡೌಟ್ ಇರ್ತದೆ ಕೆಲವೊಂದು ಟೈಮು. ಅಂದರೆ ಹೇಳ್ತೀನಿ ನೋಡಿ, ಅಂದರೆ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜ್ ಸಿಗೋದು ಕೂಡ ಡೌಟ್ ಆಗ್ತದೆ. ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೆಂಗೆ ಕರಿತೀವಿ ಅದನ್ನು ಕೂಡ ಕೇದಲ್ಲೇ ನಡೆಸ್ತಾರೆ ಕೆಲವೊಂದು ಸೀಟ್ನ. ಅವು ಸಿಗ್ತಾ ಹೋಗ್ತಾವೆ ಲಾಸ್ಟ್ ರ್ಯಾಂಕ್ ಬಂದವ್ರಿಗೆ. ಓಕೆ ಸರಿ, ಇದು ಸದ್ಯಕ್ಕೆ. ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಬಗ್ಗೆನೂ ಕೂಡ ಮಾತಾಡಿದ್ರೆ, ಲೈಕ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಮಾಡಿದ್ರೆ ಯಾವ ರೀತಿಯಪ್ಪ ನೋಡಿ. ಅಗ್ರಿಕಲ್ಚರ್ ನಿಮಗೆ ಕಟ್ ಆಫ್ ಹೋದ ವರ್ಷ ನೋಡಿದರೆ ಕೇವಲ 10,000 12,000 15,000 ಒಳಗಡೆ ನಿಂತಿದೆ. ಲಾಸ್ಟ್ ರೌಂಡ್ ಮುಗಿದಾಗ 15,000 ಒಳಗಡೆ ನಿಂತದೆ. ಸೊ ಹಂಗಾಗಿ ಈ ವರ್ಷನೂ ಕೂಡ ಅದೇ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ. ಸೊ ಹಂಗಾಗಿ ಮತ್ತೆ ಏನಾಗಲ್ಲ, ಈ ಸರ್ತಿ ಒಂದು 15,000 ಒಳಗಡೆ ಬಂದರೂ ಬರ್ಬೋದು. ಸೊ ಹಂಗೆ ಅಂದ್ಕೊಂಡು ನೀವು ಮತ್ತೆ ಸಿಗಲ್ಲ ಬರ್ದಾರೆ ನಮ್ದು 20,000 ರ್ಯಾಂಕ್ ಐತೆ ನೀವು ಅನ್ಕೋಬೋದು. ಆ ರೀತಿ ಬೇಡ. ಯಾಕಂದರೆ 20,000 ರ್ಯಾಂಕ್ ಇದ್ದರೂ ಕೂಡ ನಿಮಗೆ 3rd ರೌಂಡ್ವರೆಗೂ ಪಾರ್ಟಿಸಿಪೇಟ್ ಮಾಡಿ ಕಾಲೇಜು ಹೋಲ್ಡ್ ಇಟ್ಕೊಂಡು ಬೇರೆ ಒಂದು ಅಂದರೆ ಆಲ್ಟರ್ನೇಟ್ ಆಗಿ ಬೇರೆ ಒಂದು ಯಾವುದಾದ್ರೂ ಕೋರ್ಸ್ ಇಟ್ಕೊಂಡಿರಬೇಕು. ಲೈಕ್ ಎಕ್ಸಾಂಪಲ್ ಅಷ್ಟು ಅಗ್ರಿಕಲ್ಚರ್ ಕಾಲೇಜ್ ಅಲ್ವಾ, ನೆಕ್ಸ್ಟ್ ನಿಮಗೆ ಈ ಕೋರ್ಸ್ ಸಿಗದೆ ಪರವಾಗಿಲ್ಲ, ಬೇರೆ ಒಂದು ಕೋರ್ಸ್ ಆದರೂ ಹೋಗ್ತೀರಿ ಅಂತಂದರೆ ಆಲ್ಟರ್ನೇಟ್ ಕೋರ್ಸ್ನ ಕೆಳಗಡೆ ಹಾಕ್ಕೊಂತೀರಿ. ಸೊ ಹಂಗಾಗಿ ಅದು ಸಿಕ್ಕಿರ್ತದೆ, ಆ ಹೋಲ್ಡ್ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ರೌಂಡ್ 3rd ರೌಂಡ್ವರೆಗೂ ಕೂಡ ಹೋದಾಗ ಮೇ ಬಿ ಸಿಕ್ಬಿಡ್ಬೋದು. ಓಕೆ ಸರಿ, ಬಿ ಫಾರ್ಮ್ ಡಿ ಕೂಡ ನಿಮಗೂ ಕೂಡ ಹೇಳುವಾಗೆ ನಿಮಗೂ ಕೂಡ ಟಾಪ್ ಕಾಲೇಜ್ ಬೇಕಂತಂದರೆ 1 ಲಕ್ಷದ ಒಳಗಡೆನೇ ಇರಬೇಕು ರ್ಯಾಂಕು. ಸೊ 1 ಲಕ್ಷ ಮೇಲೆ ಹೋಗ್ತಾ ಏನಾಗ್ತಂತಂದರೆ ಸೀಟ್ ಸಿಗ್ತದೆ ಬಟ್ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಹೋಗಲ್ಲ. ಓಕೆ, 1,20,000 30,000 ಕೂಡ ಚೆನ್ನಾಗೇ ಸಿಗ್ತಾವೆ ಬಿ ಫಾರ್ಮ ಡಿ ಫಾರ್ಮ್ ಮಾಡೋರಿಗೆ. ಅದಕ್ಕಿಂತ ಮೇಲೆ ಹೋಗ್ತಂದರೆ ಸ್ವಲ್ಪ ಸಿಗ್ತಾ ಹೇಳ್ತೀನಲ್ವ, ಸ್ವಲ್ಪ ಒಂದು ರೇಂಜ್ಗಿರುವಂಥ ಕಾಲೇಜ್ ಸಿಗ್ತಾ ಹೋಗ್ತಾವೆ. ಓಕೆ ಸರಿ, ವೆಟ್ರನರಿ ಅಂತ ನಿಮ್ಗೆ ಗೊತ್ತೈತಿ 1,000 1,500 ಒಳಗಡೆ ರ್ಯಾಂಕ್ ಬೇಕು ಅಂತ ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತದ. ಅಷ್ಟು ಒಳಗಡೆ ಇತ್ತಂದರೆ ಸೀಟ್ ಸಿಗುತ್ತೆ. 50,000 ಮೇಲ್ಗಡೆ ಇದ್ದವನಿಗೆ ಆಗಲ್ಲ. ಯಾಕಂದ್ರೆ ವೆಟ್ರನರಿ ಇರೋದೇ 5 ಕಾಲೇಜಸ್ಸಲ್ಲಿ ಕೇದಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಹಾಗಾಗಿ 1,000 1,500 2,000 ಮ್ಯಾಕ್ಸಿಮಮ್ ಒಳಗಡೆ ಬರಬೇಕಾಗ್ತದೆ. ಓಕೆ, ಆ್ಯಂಡ್ ಇನ್ನೂ ಒಂದು ಈ ರೀತಿ ರ್ಯಾಂಕ್ ಪಡ್ಕೊಂಡ್ರೆ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತ ಕೆಲವೊಂದಿಷ್ಟು ನೀಟ್ಗೆ ಶಿಫ್ಟ್ ಆಗ್ತಾರೆ. ಸೊ ಹಂಗಾಗಿ ನಿಮ್ಮ ರ್ಯಾಂಕ್ ದೂರ ಇದ್ದವ್ರಿಗೆ ಏನು ಒಂದು ಅಡ್ವಾಂಟೇಜ್ ಅಂತಂದರೆ 3 ರೌಂಡ್ ಪಾರ್ಟಿಸಿಪೇಟ್ ಮಾಡೋರಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಏನು ಕೇಳ್ತೀನಿ ಅಂತಂದರೆ, ನೀವು ಕೆಲವೊಂದಿಷ್ಟು ಹುಡುಗರು ಫಸ್ಟ್ ರೌಂಡ್ ಸಿಕ್ಕಿದ ತಕ್ಷಣ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಹುಡುಗರು ಇನ್ನೂ ಕೂಡ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇನ್ನೂ ವೇಟ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ವೇಟ್ ಮಾಡಿ. ಓಕೆ, ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಸಪ್ರೇಟ್ ಕೋರ್ಸ್ ಅಂದರೆ ಈಗ ಇಂಜಿನಿಯರ್ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡೋಣ, ಇನ್ಮೇಲೆ BS ನರ್ಸಿಂಗ್ ಬೇರೆ ಸಪ್ರೇಟ್ ಮಾಡೋಣ, ಬಿ ಫಾರ್ಮ ಡಿ ಫಾರ್ಮ್ ಬಗ್ಗೆ ಕೂಡ ಸಪ್ರೇಟ್ ಮಾಡಮ್ಮ, ಬೇರೆ ಸಪ್ರೇಟ್ ವೀಡಿಯೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ನಿಮಗೆ ಮುಂದೆ ಬರುವಂಥ ವೀಡಿಯೋಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ ಸರಿ, ಥ್ಯಾಂಕ್ ಯು, ಅಷ್ಟೇ, ಬಾಯ್.